ಸ್ನೇಹಿತರೆ, ಕೆಲವೊಂದು ವಿದ್ಯಾರ್ಥಿಗಳು ಸರ KPTCL ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅಂತಿದ್ರಿ. ಈಗ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುವಂಗೆ ಟೋಟಲ್ ಆಗಿ 72,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಗೆ ಅನುಮೋದನೆ ಸಿಕ್ಕೈತ್ರಿ. ಆದರೂ ಟೋಟಲ್ ಆಗಿ 34 ಇಲಾಖೆಗಳು ಬರ್ತಾವೆ. ನಿಮ್ಗೆ ಯಾವ ಇಲಾಖೆಗಳೊಳಗೆ ಎಷ್ಟು ವೇಕೆನ್ಸಿ ಕಲ್ಪನೆ ಮಾಡ್ತಾರೋ ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಅದರೊಳಗೆ ಕ್ಲಿಯರ್ಲಿ ಮೇನಾಗಿ ಮೆನ್ಷನ್ ಮಾಡ್ಯಾರ. ಏನಂದ್ರೆ ಈಗ ಅಧಿಸೂಚನೆ 2 ತಿಂಗಳ ಒಳಗಾಗಿ ಅಧಿಸೂಚನೆ ಮಾಡ್ತಾನೆ ಅಂತ ಹೇಳ್ಯಾರು. ನಿಮಗೆ ಅಧಿಸೂಚನೆ ಯಾವಾಗ ಆಕೈತಿ, ಎಷ್ಟು ವೇಕೆನ್ಸಿ ಕಲ್ಪನೆ ಮಾಡ್ಬೋದು, ಮತ್ತು ಯಾವ ಇಲಾಖೆಗಳಲ್ಲಿ ಎಷ್ಟು ವೇಕೆನ್ಸಿ ಕಲ್ಪನೆ ಮಾಡ್ಬೋದು ಕಂಪ್ಲೀಟಾಗಿ ನೋಡೋಣ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟು ಜಾಯ್ನ್ ಆಗಿರಿ. ಈಗೇನು ಬಂದಿರತಕ್ಕಂಥ ನೋಟಿಸ್ ಏನೈತೆ ನೋಡ್ರಿ ಅಲ್ಲಿ ಶೇರ್ ಮಾಡ್ತೀನಿ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಯಾವುದೇ ಜಾಬ್ಸ್ ಕಲ್ಪನೆ ಮಾಡ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಮೊದಲ 1921 KPTCL ವಿಡಿಯೋ ಮಾಡಿದಾಗ ಕೆಲವೊಂದು ವಿದ್ಯಾರ್ಥಿಗಳು ಸರ ಫೇಕ್ ಐತೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಇಲ್ಲಿ ನೋಡ್ರಿ ಅದು ಫೇಕ್ ಅಲ್ಲ. ಈಗ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅದು ಫೇಕು ರಿಯಲ್ ಅಂಥೇಳಿ. ಈಗ ಯಾವ ಇಲಾಖೆಗಳಲ್ಲಿ ಎಷ್ಟು ವೇಕೆನ್ಸಿ ಕಲ್ಪನೆ ಮಾಡ್ಬೋದು, ಟೋಟಲ್ ಆಗಿ 72,000ಕ್ಕೂ ಅಧಿಕ ಹುದ್ದೆಗಳು. ಅದರೊಳಗೆ ಒಂದೇದು ನೋಡ್ರಿ ಕೃಷಿ ಇಲಾಖೆಗಳಲ್ಲಿ 1860 ವೇಕೆನ್ಸಿ ಖಾಲಿ ಅದಾವೆ. ಟೋಟಲಾಗಿ ಕೃಷಿ ಇಲಾಖೆಯಲ್ಲಿ 1860 ವೇಕೆನ್ಸಿಗಳು. ಮತ್ತು ಪಶುಸಂಗೋಪನೆ ಇಲಾಖೆಯಲ್ಲಿ 238 ವೇಕೆನ್ಸಿಗಳನ್ನು ಕಲ್ಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಲ್ಲಿ ಇಲ್ಲಿ 2 ವೇಕೆನ್ಸಿ ಅಷ್ಟದಾವೆ. ಟೋಟಲಾಗಿ 2 ವೇಕೆನ್ಸಿ. ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದರೊಳಗೆ 308 ವೇಕೆನ್ಸಿ. ಇಲ್ಲಿ ಮೇನಾಗಿ ಬರೋದಾದರೆ KPTCL ಅಂತ ಬರೋದಾದರೆ ಯಾವ ಇಲಾಖೆಗಳಲ್ಲಿ ಬರ್ತೈತೆ ಅಂದರೆ ಇದು ಇಂಧನ ಇಲಾಖೆ. ಯಾವ ಇಲಾಖೆ? ಇಂಧನ ಇಲಾಖೆ. ಮೊನ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿದಾಗ ಇದ್ರ ಬಗ್ಗೆ ಶಾರ್ಟಾಗಿ ತಿಳಿಸ್ಕೊಟ್ಟಿನಿ. ಆಲ್ಮೋಸ್ಟ್ ನೋಡ್ರಿ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ಬೋದು. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳೀನಿ. ಇಲ್ಲಿ ನೋಡ್ರಿ ಇಂಧನ ಇಲಾಖೆ ಹೇಳ್ರಿ ಟೋಟಲಾಗಿ ಎಷ್ಟು 5,613 ವೇಕೆನ್ಸಿ ಎಷ್ಟು ಖಾಲಿ ಅದಾವೆ? 5,613 ವೇಕೆನ್ಸಿ. ಇವು ನಿಮಗೆ ಯಾವ ಅಧಿಸೂಚನೆ ಆಗ್ಬೋದು ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ಇಂಧನ ಇಲಾಖೆ ಟೋಟಲಾಗಿ ಆರ್ಥಿಕ ಇಲಾಖೆಯಿಂದ ಸಹಮತಿ ಪಡೆದಿರುವ ಹುದ್ದೆಗಳು ನೋಡ್ರಿ ಟೋಟಲಾಗಿ 3,136 ವೇಕೆನ್ಸಿ. ಮತ್ತು 371J 2,477 ವೇಕೆನ್ಸಿ. ಟೋಟಲಾಗಿ 5,613 ವೇಕೆನ್ಸಿಗಳನ್ನ ಕಲ್ಪನೆ ಮಾಡ್ತಾರೆ. ಇಲ್ಲಿ ಅರಣ್ಯ ಇಲಾಖೆ ಟೋಟಲಾಗಿ 1,205 ವೇಕೆನ್ಸಿ. ಇಲ್ಲಿ ಲಾಸ್ಟ್ ಇದೆ ನೋಡ್ಬೋದು ನೀವು ಅರಣ್ಯ ಇಲಾಖೆಯಲ್ಲಿ. ಇಲ್ಲಿ ನೋಡ್ಬೋದು ಅರಣ್ಯ ಇಲಾಖೆ ಟೋಟಲಾಗಿ 1,205 ವೇಕೆನ್ಸಿಗೆ ಕಲ್ಪನೆ ಮಾಡ್ತಾರೆ. ಇದ್ರೊಳಗೆ ಈಗ ಫಾರೆಸ್ಟ್ ಗಾರ್ಡ್ದ 700 ಸಮಥಿಂಗ್ ವೇಕೆನ್ಸಿದ ಈಗ ನೋಟಿಫಿಕೇಶನ್ ಆಕೈತಿ. ಟೋಟಲಾಗಿ 1,205 ಐತಿ. ಈಗ 700 ಫಾರೆಸ್ಟ್ ಗಾರ್ಡ್ದ ಆಕೈತಿ. ಮತ್ತು ಫಾರೆಸ್ಟ್ ವಾಚರ್ಮನ್ದ ಅದೊಂದು 300 ಅದೊಂದು ವೇಕೆನ್ಸಿಗೆ ಕಲ್ಪನೆ ಮಾಡ್ಬೋದು. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಫಾರೆಸ್ಟ್ ಗಾರ್ಡ್ದ. ಈಗಲೇ ಅದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸಿನ. ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಕ್ವಾಲಿಫಿಕೇಷನ್, ಸೆಲೆಕ್ಷನ್ ಪ್ರೊಸೆಸ್, ಫಾರೆಸ್ಟ್ ಗಾರ್ಡಿಗೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ, ಫಾರೆಸ್ಟ್ ವಾಚರ್ಮನ್. ಈಗ ನೋಡ್ರಿ ಫಾರೆಸ್ಟ್ ವಾಚರ್ಮನ್ ಜಸ್ಟ್ 10ನೇ ತರಗತಿ ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಫಾರೆಸ್ಟ್ ಗಾರ್ಡಿಗೆ 12ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಈಗ ನೋಡ್ರಿ ಯಾವ ಇಲಾಖೆಗಳಲ್ಲಿ ಬರ್ತೈತೆ ಅಂದ್ರೆ ಇದು ನಮ್ಮದು ಇಂಧನ ಇಲಾಖೆ KPTCL ಇಂಧನ ಇಲಾಖೆಗಳಲ್ಲಿ ಬರ್ತೈತಿ. ಟೋಟಲಾಗಿ 5,613 ವೇಕೆನ್ಸಿ. ಮತ್ತು ಅಧಿಸೂಚನೆ ಯಾವಾಗ ಆಗ್ಬೋದು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಯಾವಾಗಂದ್ರೆ ನೆಕ್ಸ್ಟ್ ತಿಂಗಳ ನೋಟಿಫಿಕೇಶನ್ ಬರ್ಬೋದು. ಮತ್ತು 1921 ವೇಕೆನ್ಸಿದ ವಿಡಿಯೋ ಮಾಡಿದಾಗ ಕೆಲವೊಂದು ವಿದ್ಯಾರ್ಥಿಗಳು ಫೇಕ್ ಅಂಥೇಳಿ ಕಮೆಂಟ್ ಮಾಡಿದ್ರಿ. ಏನು ಕೆಲವೊಂದು ವಿದ್ಯಾರ್ಥಿಗಳು ಫೇಕ್ ಅಂಥೇಳಿ ಕಮೆಂಟ್ ಮಾಡಿದ್ರಿ, ಅದು ಕೂಡ ನೋಡ್ಬೋದು ನೀವು ಮಗಳ ಸ್ಕ್ರೀನ್ ಮೇಲೆ. ಅದನ್ನು ಕೂಡ ತಿಳಿಸ್ಕೊಡತ್ನು. ಇಲ್ಲಿ ಟೋಟಲಾಗಿ 1921 ವೇಕೆನ್ಸಿ ಮೊದಲ ನೋಟಿಸ್ ಬಿಟ್ಟಿದ್ರು ಅವಾಗ ಎಷ್ಟು 1 ತಿಂಗಳಾಯ್ತು ನೋಡ್ರಿ. ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿನಿ ಅವಾಗ ಮೊದಲ. ಟೋಟಲಾಗಿ 1921 ವೇಕೆನ್ಸಿದ. ಇಲ್ಲಿ ಪೋಸ್ಟ್ ನೇಮ್ ನೋಡ್ಕೋಬೋದು. ಈಗ AE ಒಳಗೆ 416 ವೇಕೆನ್ಸಿ, JE ಒಳಗೆ 409 ವೇಕೆನ್ಸಿ, ಮತ್ತು ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್, ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ, ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗ ಇವೆಲ್ಲ ನೀವು ನೋಡ್ಕೋಬೋದು. ನಿಮಗೆ ಬೇಕಂದ್ರೆ ಹೇಳ್ರಿ. ಈ 1921 ವೇಕೆನ್ಸಿದು ಮತ್ತು ಇಲಾಖಾವಾರ
ಹುದ್ದೆಗಳ PDF ಎರಡು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟನು, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ಅಧಿಸೂಚನೆ ಯಾವ ಆಗ್ಬೋದು ಅಂದ್ರೆ ಈಗ ನೋಡ್ರಿ ಅಧಿಸೂಚನೆ ಯಾವ ಆಗ್ಬೋದು ಅಂದ್ರೆ ಈಗ ಆಕೈತಿ. ಇನ್ನು ನೋಡ್ರಿ ನೆಕ್ಸ್ಟ್ ಮತ್ತು ಆಕೈತಿ. ಇದ್ರ ಜೊತೆಗೆ ಈಗ ರೀಸೆಂಟಾಗಿ ಆಗುವಂಥ ನೋಟಿಫಿಕೇಶನ್ ಮತ್ತು ಆಕೈತಿ. ಮತ್ತು ನೆಕ್ಸ್ಟ್ ಯಾವ ಪೋಸ್ಟ್ ಕರಿಬೋದು ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಅಧಿಸೂಚನೆ ಯಾವಾಗ ಆಗ್ಬೋದು ಅಂದ್ರೆ ನೆಕ್ಸ್ಟ್ ಮಂತ್ ಆಕೈತಿ, ಆಗಸ್ಟ್ ಒಳಗೆ ಏನೈತಿ ಅಧಿಸೂಚನೆ ಆಕೈತಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡಿರಿ. ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಆಲ್ಮೋಸ್ಟ್ ಪ್ರತಿಯೊಂದು ತಿಳಿಸ್ಕೊಟ್ಟಿನ. ಜೆಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂಥೇಳಿ ಒಮ್ಮೆ ನಮ್ಮ ಚಾನಲ್ ವಿಸಿಟ್ ಮಾಡಿರಿ. ಪ್ರತಿಯೊಂದು ಆಗ 1921 ವೇಕೆನ್ಸಿ ಏನು ವಿಡಿಯೋ ಮಾಡಿಲ್ಲ ಅದರೊಳಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ನು. ಮತ್ತು ನೀವು ಚಾನಲ್ ಒಮ್ಮೆ ಚೆಕ್ ಮಾಡಿರಿ, ಅದರೊಳಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ನು. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ನಿಮ್ಮ ಕಮೆಂಟ್ಸ್ ಒಂದು ತೆಗೆದುಕೊಂಡಾರು ವಿಡಿಯೋ ಮಾಡ್ತೀನಿ. ಇಲ್ಲಿಕ ಪ್ರತಿಯೊಂದು ವಿದ್ಯಾರ್ಥಿಗಳ ರಿಪ್ಲೈ ಯಾರು ಕೊಡ್ತೀನಿ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಯಾವುದೇ ಜಾಬ್ಸ್ ಕಾಲ್ಫಾರ್ ಮಾಡಿದ್ರೆ ನಿಮಗೆ ಇಮಿಡಿಯೇಟಾಗಿ ವಿತ್ ಪ್ರೂಫ್ ತೆಗೆದುಕೊಂಡು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರೋದನ್ನ. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.